ನಾವು ನೆವಳ್ಸೆ ಅಂಕೋಲದ ನೆವಳ್ಸೆ ಬೆಟ್ಟ ಅರಣ್ಯದೊಳಗಿದ್ದೇವೆ. ನೆವಳ್ಸೆ ಮೇಲೆ ಗುಡ್ಡಕ್ಕೆ ಹೋಗ್ತಿದ್ದೇವೆ. ನೋಡಿ, ಇಲ್ಲಿ ಬಹಳ ಆಶ್ಚರ್ಯ ವಿಷಯ ಅಂತ ಹೇಳಿದ್ರೆ, ಮಳೆಗಾಲ ಮುಗೀತು, ಮೊನ್ನೆ ಮೊನ್ನೆ ಮಳೆ ಬರ್ತಿತ್ತು, ತುಂಬಿ ಹರಿಬೇಕಿದ್ದ ಉಪನದಿ ಇದು. ಇಲ್ಲಿ ಗಂಗಾವಳಿಗೆ ಹೋಗುವಂತ ಪಶ್ಚಿಮ ಘಟ್ಟದ ನೀರಿನ ಹೊರತೆ ಸಂಪೂರ್ಣ ಬರಿದಾಗಿದೆ, ಒಂದು ಚೂರು ನೀರಿಲ್ಲ. ನೋಡಿ, ಇದು ಯಾವುದು ಸಾಧಾರಣ ಜನವರಿ ಫೆಬ್ರವರಿಗೆ ತುಂಬಿ ಹರಿತಿದ್ದ ನೀರಿನ ಪ್ರದೇಶದಲ್ಲಿ ಇವತ್ತು ಇಷ್ಟು ಮಳೆ ಆಗಿ ನೋಡಿ, ಎಂಟಿ ಖಾಲಿ, ಏನಿಲ್ಲ, ನೀರೇ ಇಲ್ಲ, ನೀರಿನ ಹರಿವೇ ಇಲ್ಲ. ಇಷ್ಟು ಎಷ್ಟೋ ವರದಿಗಳು ನಾನು ನೋಡಿದೆ. ಹಾಗಾದ್ರೆ ಗಂಗಾವಳಿ ಹೊಳಿಗೆ ಮುಂದಿನ ಗತಿ ಏನು? ನೀರಿನ ಎಲ್ಲ ಕಡೆಯಲ್ಲಿ ಈ ರೀತಿ ಆದ್ರೆ ಎಲ್ಲಾ ಪಶ್ಚಿಮ ಘಟ್ಟದ ಇಷ್ಟು ಮಳೆಯಾಗಿ ಮಳೆಯನ್ನು ಸಂಗ್ರಹಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅಂದ್ಕೊಳ್ಳೆ, ಇದು ನಮ್ಮ ಮುಂದಿನ ಇನ್ನೂ ಒಂದು ಈ ವರ್ಷದ ಬರಗಾಲದ ದುರಂತ ಕರಾಳ ಛಾಯೆಯನ್ನು ತೋರಿಸ್ತಾ ಇದೆ. ಒಂದು ಚೂರು ನೀರಿಲ್ಲ ಅಂತ ಹೇಳಿದ್ರೆ, ಇದು ಸಾಧಾರಣ ಮಾರ್ಚ್ ಏಪ್ರಿಲ್ ನಲ್ಲಿ ಈ ರೀತಿ ಆಗುವಂಥದ್ದು, ನವೆಂಬರ್ ತಿಂಗಳಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ, ಏನೋ ಒಂದು ಈ ವರ್ಷದ ಬಹಳ ಒಂದು ಭೀಕರವಾದ ಬರಗಾಲದ ಮುನ್ಸೂಚನೆಯಲ್ಲಿ ಕಾಣ್ತಾ ಇದೆ. ಬಹಳ ಅಪಾಯಕಾರಿ ಸನ್ನಿವೇಶ. ಆದ ಕಾರಣ ನಾವು ಪಶ್ಚಿಮ ಘಟ್ಟಗಳು ಆಗುವಂತ ಎಲ್ಲ ಒಂದು ಇದನ್ನ ಮುಂದಾಲೋಚನೆ ಆದ್ರೆ ನಮ್ಮ ಭವಿಷ್ಯದ ಭದ್ರತೆಗಾಗಿ ಪಶ್ಚಿಮ ಘಟ್ಟವನ್ನು ಉಳಿಸಬೇಕು. ಇಲ್ಲದ್ರೆ ನೋಡಿ, ಇಲ್ಲೇ ಸಾಕ್ಷಿ ಕುರುಹು ಕಾಣ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಭಯಂಕರವಾದ ಅಪಾಯಕಾರಿ ದುರಂತ ಆಗ್ತಾ ಉಂಟು. ನಾವು ಇದನ್ನು ಸಂರಕ್ಷಣೆ ವ್ಯವಸ್ಥೆ ಕಾಳಜಿ ವಹಿಸಬೇಕು.